ಕರ್ನಾಟಕ ಮುಖ್ಯಮಂತ್ರಿ ಬದಲಾವಣೆಯಲ್ಲಿ ಬಿಗ್ ಟ್ವಿಸ್ಟ್. ಸಿಎಂ ಬದಲಾವಣೆ ಬಗ್ಗೆ ಸಿದ್ದು ಆಪ್ತ ರಾಯರೆಡ್ಡಿ ಸ್ಫೋಟಕವಾದಂತಹ ಹೇಳಿಕೆಯನ್ನು ನೀಡಿದ್ದಾರೆ. ಏನು ಹೇಳಿದ್ದಾರೆ? ಸಿಎಂ ಬದಲಾವಣೆ ಆದರೆ ಖರ್ಗೆ ಅವರೇ ಆ ಸ್ಥಾನ ತುಂಬಬೇಕು. 5 ವರ್ಷವೂ ಸಿದ್ದರಾಮಯ್ಯನವರೇ ಸಿಎಂ ಆಗಿರಬೇಕು. ಸಿದ್ದರಾಮಯ್ಯನವರಿಗೆ ಮ್ಯಾಚ್ ಆಗಬೇಕಂದ್ರೆ ಖರ್ಗೆ ಅವರು ಸಿಎಂ ಆಗಲಿ, ಇಲ್ಲದಿದ್ದರೆ ಸಿದ್ದರಾಮಯ್ಯನವರೇ ಸಿಎಂ ಆಗಿರಬೇಕು ಅಂತ ಹೇಳ್ತಿದ್ದಾರೆ. ಹಿರಿತನದಲ್ಲಿ ಸಿದ್ದರಾಮಯ್ಯನವರಿಗೆ ಪರ್ಯಾಯ ಅಂದರೆ ಖರ್ಗೆ ಅವರು ಮಾತ್ರ, ಬೇರೆ ಯಾರೂ ಸಹಿತ ಇಲ್ಲ ಅನ್ನುವಂಥ ನಿಟ್ಟಲ್ಲಿ ಹೇಳಿದ್ದಾರೆ. ಸಿಎಂ ಆರ್ಥಿಕ ಸಲಹೆಗಾರರಾದಂತಹ ಬಸವರಾಜ ರಾಯರೆಡ್ಡಿ ಅವರು ಈ ರೀತಿಯಾಗಿ ಸ್ಫೋಟಕವಾದಂತಹ ಹೇಳಿಕೆ ಮೊದಲ ಕೊಟ್ಟಿದ್ದಾರೆ. ಸದ್ಯದ ಮಟ್ಟಿಗೆ ರಾಜ್ಯ ರಾಜಕಾರಣದಲ್ಲಿ ಸಿಎಂ ಬದಲಾವಣೆಯ ವಿಚಾರ ಸಾಕಷ್ಟು ಗೊಂದಲದಲ್ಲಿದೆ, ಚರ್ಚೆಯಲ್ಲಿದೆ. ಸೊ ಹೀಗಿರಬೇಕಾದ್ರೆ ಒಂದು ವೇಳೆ ಸಿಎಂ ಸಿದ್ದರಾಮಯ್ಯನವರು ಮುಖ್ಯವಾಗಿ ಸಿಎಂ ಸ್ಥಾನದಿಂದ ಕೆಳಗಡೆ ಇಳಿತಾರೆ ಅನ್ನುವಂಥದ್ದು ಏನಾದರೂ ಆದರೆ ಆ ಒಂದು ಸಿಎಂ ಸ್ಥಾನಕ್ಕೆ ಖರ್ಗೆ ಅವರು ಬರಬೇಕು ಅಂಥೇಳಿ ಬಸವರಾಜ ರಾಯರೆಡ್ಡಿಯವರು ಇಲ್ಲಿ ಸ್ಫೋಟಕವಾದಂತಹ ಹೇಳಿಕೆ ಒಂದನ್ನು ಕೊಟ್ಟಿದ್ದಾರೆ. ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಸಿಎಂ ಸಿದ್ದರಾಮಯ್ಯವರೇ 5 ವರ್ಷಗಳ ಕಾಲ ಸತತವಾಗಿ ಸಿಎಂ ಆಗಿರಲಿ. ಯಾಕೆ ಅಂತಂದರೆ ಸಿಎಂ ಸಿದ್ದರಾಮಯ್ಯವರಿಗೆ ಪರ್ಯಾಯವಾಗಿ ಹಿರಿತನದಲ್ಲಿ ನೋಡೋದಾದರೆ ಖರ್ಗೆ ಅವರು ಮಾತ್ರ ಇದ್ದಾರೆ. ಹಿರಿತನದಲ್ಲಿ ಸಿದ್ದರಾಮಯ್ಯವರಿಗೆ ಪರ್ಯಾಯ ಅಂತಂದರೆ ಅದು ಖರ್ಗೆ ಅವರು ಮಾತ್ರ ಅಂಥೇಳಿ ಸಿಎಂ ಅವರ ಆರ್ಥಿಕ ಸಲಹೆಗಾರರಾದಂತಹ ಬಸವರಾಜ ರಾಯರೆಡ್ಡಿ ಅವರು ಹೇಳಿಕೆ ಒಂದನ್ನು ಕೊಟ್ಟಿದ್ದಾರೆ. ಜನಪ್ರತಿನಿಧಿಗಳಾಗಿ ಕೆಲಸ ಮಾಡದಂತೆ ಅಭಿವೃದ್ಧಿ ಪರ ಚಿಂತಕರು, ಅದಕ್ಕೆ ಅವ್ರ ಜೊತೆಗೆ ನಾನು ಚರ್ಚೆ ಮಾಡಿ ಇವತ್ತೇನು ಕರ್ನಾಟಕದಲ್ಲಿ ಅನಾವಶ್ಯಕವಾಗಿ ಮಾಧ್ಯಮಗಳಲ್ಲಿ ಗೊಂದಲಮಯ ಸೃಷ್ಟಿ ಆಗ್ತಾ ಇದೆ, ಇದು ನಿಲ್ಲಬೇಕು ಹೇಳಿದ್ದೇನೆ. ಪಕ್ಷದ 2 ವರ್ಷ ಆದ್ಮೇಲೆ ಚುನಾವಣೆ ಆಗ್ತದೆ, ಮತ್ತೆ ನಾವು ಅಧಿಕಾರಕ್ಕೆ ಕೊಡಬೇಕಾದ್ರೆ ಅನುಕೂಲ ಆಗಬೇಕು ಅಂತ ಹೇಳಿ ಅದಕ್ಕೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ ಇರಬೇಕು. ಸಿದ್ದರಾಮಯ್ಯನವ್ರನ್ನ ಪಕ್ಷ ತೆಗಿಬೇಕಾದ್ರೆ ಶಾಸಕರ ಅಭಿಪ್ರಾಯ ಖಂಡಿತವಾಗಿ ನೀವು ತೆಗೆದುಕೊಳ್ತೇನೆ. ಆದರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಸಿದ್ದರಾಮಯ್ಯನವ್ರಿಗೆ ಮ್ಯಾಚ್ ಆಗಬೇಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಆಗಬೇಕು, ಇಲ್ಲದೆ ಸಿದ್ದರಾಮಯ್ಯನವರು ಇರಬೇಕು ಅಂತ ನಾನು ಸ್ಪಷ್ಟಪಡಿಸಿದ್ದೆ. ನಾನು ಒಪ್ಪೋದಿಲ್ಲ ಅಂತ ಹೇಳಲಿಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ಈಗ ರಿಪ್ಲೇಸ್ಮೆಂಟ್ ಆಫ್ ಸಿದ್ದರಾಮಯ್ಯ ನಾವು ನೋಡ್ಬೇಕಲ್ಲ. ರಿಪ್ಲೇಸ್ಮೆಂಟ್ ಅಂದರೆ ಅವ್ರಿಗೆ ಪರ್ಯಾಯವಾಗಿ ಯಾರಿದ್ದಾರೆ ಅಂದರೆ ಹಿರಿತನದಲ್ಲಿ ಸನ್ಮಾನ್ಯ ಖರ್ಗೆ ಅವರಿದ್ದಾರೆ. ಅದಕ್ಕೆ ಆ ಮಾತನ್ನ ಮತ್ತು ನಮ್ಗೆ ಅಭಿಮಾನ ಇದೆ. ಅದಕ್ಕೆ ಅವ್ರು ಹೇಳಿದ್ರು ಇಲ್ಲ ನಾನು ಆಗ್ಬೇಕಂದ್ರೆ 2008ರಲ್ಲೇ ಆಗ್ಬೇಕಾಗಿತ್ತಪ್ಪ, ನೀವೆಲ್ಲ ಸೋತು ಬಿಟ್ರಿ, ನೀನು ಸೋತ್ರಿ, ಧರ್ಮ್ ಸಿಂಗ್ ಸೋತ್ರು, ದೇಶಪಾಂಡೆ ಸೋತ್ರು, ಪ್ರಕಾಶ್ MP ಅವತ್ತೆಲ್ಲರೂ ಸೀನಿಯರ್ ಲೀಡರ್ಸ್ ಅನ್ನ ನಾವೇ 32 ಜನ ಸೋತ್ಬಿಟ್ವಿ. ಅವತ್ತಿಂದ ಹಿಡಿದು ನನಗೆ ಆಗಲಿಲ್ಲ, ಯಾಕೋ ನನ್ನ ಟೈಮ್ ಸರಿ ಇಲ್ಲ, ಸಿದ್ದರಾಮಯ್ಯನ ಟೈಮ್ ಸರಿ ಇದೆ, ಆಗಿದ್ದಾನೆ ಅಂತ ಹೇಳಿದ್ರು. ಅದಕ್ಕೆ ನೋಡಿ ಸರ್, ಅದನ್ನ ದಯಮಾಡಿ ರೀಶಫಲ್ ಮಾಡಿ ಒಳ್ಳೆ ಜನ ತಗೊಂಡು ಬರ್ರಿ, ಒಂದು 25 ಜನ ಮಂತ್ರಿಗಳನ್ನು ತೆಗೆದು ಯಾರ್ಯಾರು ಆಗ್ಬೇಕಂತ ಅವ್ರಿಗೆ ಕೊಡ್ರಿ ಅಂತ ಹೇಳಿದೆ. ಹೊರತು ನನ್ನನ್ನು ಮಾಡ್ರಿ ಅಂತ ನಾನೇನು ಕೇಳಿಲ್ಲ. ಅವರು ಅದು ಅವ್ರಿಗೆ ಬಿಟ್ಟದ್ದು, ಖರ್ಗೆ ಅವ್ರಿಗೆ ಬಿಟ್ಟದ್ದು, ಅವ್ರು ಮಾಡೋದು ಬಿಡೋದು. ಜನಪ್ರತಿನಿಧಿ